ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ಜನಕ ರಾಮಚಂದ್ರ ತಂದೆಯೇ ತವ ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿಚಂದದಿಂದ ಬೇಡುವುದು ಜನಕರೇ ತಂದೆಯೇ. ತವ ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ಕರೆಸಿದ ಪರಿ ಪರದೊಳ್ ಅರುಗಿರಿ ಜನಕ ರಾಮಚಂದ್ರ ಕರೆಸಿದ ಪರಿ ಪರದೊಳ್ ಅರುಗಿರಿ ಕರೆಸಿದ ಪರಿಯನು ಪರದೊಳು ಅರುಗಿರಿ ಕರೆಸಿದ ಪರಿಯನು ಪರದೊಳು ಅರುಗಿರಿ ಕರೆಸಿದ ಪರಿ ಪರದೊಳ್ ಅರುಗಿರಿ ಕರೆಸಿದ ಪರಿ ಪರದೊಳ್ ಅರುಗಿರಿ ಸರಸ ಸಮರ ಧೀರ ಶೂರರೇ ತಂದೆಯೇ. ತವ ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ಜನಕ ಕರೆಸಿದ ಪರಿ ಪರದೊಳ್ ಅರುಗಿರಿ ಕರೆಸಿದ ಪರಿ ಪರದೊಳ್ ಅರುಗಿರಿ ಕರೆಸಿದ ಪರಿಯನು ಪರದೊಳು ಅರುಗಿರಿ ಕರೆಸಿದ ಪರಿ ಪರದೊಳ್ ಅರುಗಿರಿ ಕರೆಸಿದ ಪರಿ ಪರದೊಳ್ ಅರುಗಿರಿ ಸರಸ ಸಮರ ಧೀರ ಶೂರರೇ ತಂದೆಯೇ. ತವ ಪಾದಕೀಗ ವಂದಿಸೂತನ ಬೇಡುವೆ ತಂದೆಯೇ. ಜನಕ ಇದೋ ತಮ್ಮ ಪಾದಗಳಿಗೆ ವಂದಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರಾದ ಗುರುಗಳಿಗೂ ಹಾಗೂ ಮಂತ್ರಿ ಸುಮಂತ್ರಿಗೂ ಈ ಶ್ರೀರಾಮನ ಅನಂತ ನಮಸ್ಕಾರಗಳು. ರಾಮಚಂದ್ರ ನಿನಗೆ ಶುಭವಾಗಲಿ. ಜನಕ ರಾಮಚಂದ್ರ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿಕೊಳ್ಳಲು ಕಾರಣವೇನು ತಂದೆಯೇ? ಬಾ ಕುಮಾರ, ಜರ ವ್ಯವಸ್ಥೆಯಲ್ಲಿರುವ ಈ ನಿನ್ನ ತಂದೆಯು ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಿ ನೋಡಿ ಆನಂದ ಪಡಬೇಕೆಂದರು. ಅದಕ್ಕಾಗಿ
ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ಮಾರ್ಥದಲ್ಲಿ ಶುಭ ಲಗ್ನವನ್ನು ಗುರುಗಳು ನಿಶ್ಚಯಿಸಿದರು. ಈ ವಿಚಾರವನ್ನು ತಿಳಿಸಲು ನಿನ್ನನ್ನು ಬರಮಾಡಿಕೊಂಡೆನು ಕುಮಾರ. ಜನಕ, ತಮ್ಮ ಆಜ್ಞೆಯನ್ನು ಶಿರಸಾವಹಿಸಲು ನಾನು ಸದಾ ಸಿದ್ಧನಿರುವೆನು. ಆದರೆ ಎಂಬ ಆಯ್ತಿ ಏಕೆ ರಾಮಚಂದ್ರ? ನಮ್ಮ ಭರ್ತೃಘ್ನರು ನಗರದಲ್ಲಿ ಇಲ್ಲದೇ ಇರುವಾಗ ನನ್ನ ಪಟ್ಟಾಭಿಷೇಕ ಮಹೋತ್ಸವವನ್ನು ಇಷ್ಟೊಂದು ತ್ವರಿತವಾಗಿ ಏರ್ಪಡಿಸಲು ಕಾರಣವೇನು ಜನಕ? ರಾಮಚಂದ್ರ, ನನಗೆ ಈ ದಿನ ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪ ಉದಿಸಿರುವುದು. ಪುರುಷನ ಆಯುಸ್ಸಾದರೂ ಕ್ಷಣ ಭಂಗುರವಾದು ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾಸಲಿನಿಟ್ಟಿರುವ ಧರ್ಮಶೀರರು. ಅವರು ಇದರಿಂದ ಎಂದಿಗೂ ವ್ಯಥೆಪಡ್ತಕ್ಕವರಲ್ಲ. ಇದೆಲ್ಲವನ್ನು ಆಲೋಚಿಸಿ ನಾನು ನಿನ್ನ ಪಟ್ಟಾಭಿಷೇಕ ಪ್ರಯತ್ನ ಮಾಡಿರು. ಆದ ಕಾರಣ ನೀನು ನಿಸ್ಸಂದೇಹವಾಗಿ ಸಂತೋಷದಿಂದ ಸಮ್ಮತಿಸು ರಾಮಚಂದ್ರ. ಜನಕ, ಗುರು ಹಿರಿಯರ ಆಜ್ಞೆಯನ್ನು ನಿರಾಕರಿಸುವುದ ಮಹತ್ ಕಾರ್ಯಕ್ಕೆ ಈ ರಾಮನು ಎಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞಾ ಪರಿಪಾಲನೆಯೇ ನನ್ನ ಮೊದಲ ಕರ್ತವ್ಯ. ಗುರುದೇವ, ದೀಕ್ಷಾಬದ್ಧನಾಗಿ ಇರತಕ್ಕದ್ದು ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆಜ್ಞೆ ಗುರುದೇವ. ರಾಮಚಂದ್ರ, ಇಂದು ಮಂಗಳ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಿನಗೆ ಲಗ್ನವನ್ನು ಕಟ್ಟುವೆನು. ಕೆಲವೊಂದು ವಿಚಾರವನ್ನು ನಿನ್ನೊಡನೆ ತಿಳಿಸಬೇಕಾಗಿದೆ. ನನ್ನೊಡನೆ ಬಾ. ಆಗಬಹುದು ಗುರುದೇವ. ಸುಮಂತ್ರ, ಇಂದಿನಿಂದಲೇ ನಗರದ ಬೀದಿಗಳಲ್ಲಿ, ರಾಜಭವನಗಳಲ್ಲಿ ತಳಿರು ತೋರಣಗಳಿಂದ, ವಜ್ರ ವೈರೂರಿಗಳಿಂದ, ಮಂಗಳ ವಾದ್ಯಗಳಿಂದ ಅಲಂಕರಿಸಬರುವಂತೆ ತಿಳಿಸು. ಅಲ್ಲದೆ ನಾಳೆಯೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ಕೋಶಾಧ್ಯಕ್ಷನಿಗೆ ತಿಳಿಸಿ ಡಂಗೂರ ಮೂಲಕ ಪ್ರಸಿದ್ಧಪಡಿಸು. ನಾನೀ ಶುಭ ಸಮಾಚಾರದ ವಿಚಾರವನ್ನು ತಿಳಿಸಲು ರಾಣಿವಾಸಕ್ಕೆ ಹೋಗುವೆನು. ಅಪ್ಪಣೆ ಮಹಾಪ್ರಭು.